ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತಿ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋಃ ಪ್ರದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರ್ವಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಾಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ವಿಷ್ಣು ಸಹಸ್ರನಾಮ ತಥಾ ಬೃಹತಿ ಸಹಸ್ರ ಮಂತ್ರಾಣಾಂ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಕಿಂಚಿತ್ ಪೂರ್ವಕಥಾನುವಾದ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ. ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆಯ ದಿನ 48ನೇ ಭಗವಂತನ ಹೆಸರಾದ ಋಷಿಕೇಶಾಯ ನಮಃ ಅಥವಾ ಋಷಿಕೇಶ ಅನ್ನೋ ಹೆಸರಿನ ವಿಚಾರವನ್ನು ನಿನ್ನಿನ ದಿವಸ ನಾವು ಕೇಳಿದ್ದೇವೆ. ನಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ಹೊರಗಿನ ಇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಎಲ್ಲವನ್ನೂ ಪ್ರೇರಿಸುವವನು ಪರಮಾತ್ಮ. ಎಲ್ಲದರ ಸ್ವಾಮಿ. ಆ ಇಂದ್ರಿಯಗಳನ್ನು ತಂದಿಟ್ಟವನು ಅವನೇ. ಅಲ್ಲಿಗೆ ಬೇಕಾಗಿರ್ತಕ್ಕಂಥ ತತ್ವಾಭಿಮಾನ ದೇವತೆಗಳನ್ನು ತಂದಿಟ್ಟವನು ಅವನೇ. ತತ್ವಾಭಿಮಾನಿಗಳಿಗೆ ಶಕ್ತಿ ಕೊಟ್ಟವನು ಅವನೇ. ಆಗುವ ಸುಖವನ್ನು ಶುಭ ಕಾರ್ಯದಿಂದ ಬರುವ ಸುಖ ಅಂತಕೊಂಡಂತೇನಿದೆ, ಆ ಸುಖವನ್ನು ಅನುಭವಿಸಿ ನಮಗೆ ಕೊಡ್ತಾನೆ. ಅದಕ್ಕೆ ಆ ಸುಖದಲ್ಲಿ ಒಂಥರದ ತೃಪ್ತಿ ಇರ್ತದೆ. ಎಲ್ಲ ಸುಖದಲ್ಲಿ ತೃಪ್ತಿ ಇರೋದಿಲ್ಲ. ಆರಂಭದಲ್ಲಿ ಅವು ಸುಖಕರವಾಗಿರ್ತವೆ, ನಂತರ ದುಃಖಕರವಾಗ್ತವೆ. ಹೆಂಡ ಕುಡಿಯುವಾಗ ಏನು ಮಜಾ ಬರ್ತದಂತೆ, ಅದೇನು ಗೊತ್ತಿಲ್ಲ ನನಗೆ. ಅದು ಹೇಗಿರ್ತದೆ ಅಂತಕೊಂಡಂತ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಆದರೆ ಕುಡಿದವನು ಎದುರಿಗೆ ಬಂದರೆ ಏನೋ ಒಂಥರದ್ದು ವಾಸನೆ ಬರ್ತಿರ್ತದೆ. ಬಹುಶಃ ಪೆಟ್ರೋಲ್ ಸ್ಪಿರಿಟ್ ವಾಸನೆ ಬರ್ತದೆ ಕುಡಿದವ್ರು ಯಾರು ಬಂದಾಗ. ನಮ್ಮ ಎಲ್ಲ ಇಂದ್ರಿಯಗಳಿಗೂ ಅವನೇ ಸ್ವಾಮಿ. ಆದ್ದರಿಂದಾಗಿ ಈ ದೇಹಕ್ಕೆ ಅವನೇ ಸ್ವಾಮಿ. ನಾವು ಕೇವಲ ಅವನು ಕೊಟ್ಟ ಸುಖವನ್ನು ಅನುಭವಿಸ್ತಕ್ಕಂಥ ಅವನ ಸೇವಕರು. ಆದ್ದರಿಂದಾಗಿ ಇಲ್ಲ ಅಭಕ್ಷ್ಯ ಭಕ್ಷಣಾದಿಗಳಿಂದ ಏನು ಸುಖವೋ ದುಃಖವೋ ಬರ್ತದೆ, ಪಾಪದಿಂದ ಮುಂದೆ ದುಃಖ ಅಂತೂ ಇದ್ದೇ ಇರ್ತದೆ. ಅದನ್ನೆಲ್ಲ ದೈತ್ಯರು ಸ್ವೀಕಾರ ಮಾಡ್ತಾರೆ. ಪರಮಾತ್ಮ ಆ ಇಂದ್ರಿಯಾಭಿಮಾನಿ ಅಸುರನಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ನಾವು ಅಭಕ್ಷ್ಯ ಭಕ್ಷಣ ಮಾಡುವವರು, ಅಪೇಯಪಾನ ಮಾಡುವವರು, ಆನಂತರ ಪುರುಷರ ಆಸೆಯನ್ನು ಇಟ್ಟುಕೊಂಡವರು ಇತ್ಯಾದಿಗಳು ಅಂತೇನಿದ್ದಾರೆ, ಆ ಕಾಲದಲ್ಲಿ ಅವರಲ್ಲಿ ಅಸುರಾವೇಶ ಬಂದಿರ್ತಾರೆ. ಅದರಂತೆ ಅವರು ವ್ಯವಹಾರ ಮಾಡ್ತಾರೆ ಅಂದುಕೊಂಡು ಅಂತೇಳಿ ನಿನ್ನೆ ನಾವು ಚಿಂತನೆಯನ್ನು ಮಾಡಿದ್ದೆವು. ಆ ಚಿಂತನೆ ಸ್ವಲ್ಪ ಬಾಕಿ ಉಳಿದಿತ್ತು, ಯಾಕಂದರೆ ಆಗಲೇ 53 ನಿಮಿಷ ಆಗೋಗಿತ್ತು. ಬರೇ ಶ್ರೀಹರಿ ಋಷಿಕ ಅಂದರೆ ಇಂದ್ರಿಯಗಳು, ಈಶ ಸ್ವಾಮಿ, ಇಂದ್ರಿಯಗಳ ಸ್ವಾಮಿ, ಇಂದ್ರಿಯಗಳ ಪ್ರೇರಕ, ಇಂದ್ರಿಯಾಭಿಮಾನಿಗಳ ಸ್ವಾಮಿ ಇತ್ಯಾದಿ ಈ ವಿಚಾರಗಳಷ್ಟೇ ಅಲ್ಲ. ಭಗವಂತನಿಗೆ ಹೃಷ್ಯ ಅಥವಾ ಹರ್ಷಹೇತವ ಕೇಶ ಅಸ್ಯ ಇತಿ ಋಷಿಕೇಶ. ಪರಮಾತ್ಮನ ಕೂದಲು ನಮಗೆ ಆನಂದವನ್ನು ತಂದು ಕೊಡ್ತದೆ.
ಶ್ರೀಕೃಷ್ಣನ ನೋಡಿದಾಗ ಅವನ ಗುಂಗುರು ಕೂದಲುಗಳು, ಪರಮಾತ್ಮನನ್ನು ನೋಡಿದಾಗ ಅವನ ವಿಶಾಲವಾದ ಕೂದಲುಗಳು, ತಿರುಪತಿಯಲ್ಲಿ ಇರತಕ್ಕಂತಹ ವೆಂಕಟೇಶ ದೇವರಿಗೆ ಅದು ವೆಂಕಟೇಶ ದೇವರು ಮೂರ್ತಿಯಲ್ಲಿ ಅಲ್ಲ, ಸಾಕ್ಷಾತ್ ಪರಮಾತ್ಮ ನಿಂತಿದ್ದಾನೆ. ಆದರೆ ಪೂಜಾರಿಗಳಿಗೆ ಮಾತ್ರ ಆ ಕೂದಲುಗಳ ಸ್ಪರ್ಶ ಮಾಡಿದ ಅನುಭವ ದಿನಾಲೂ ಆಗ್ತದಂತೆ. ಕೃತ್ರಿಮ ಕೇಶ ಅಲ್ಲ, ಕೃತ್ರಿಮವಾಗಿರ್ತಕ್ಕಂಥ ಕಲ್ಲಿನಲ್ಲಿ ಮುಡಿಸಿದ ಕೂದಲಲ್ಲ, ಸಾಕ್ಷಾತ್ತಾಗಿ ಅವರಿಗೆ ಆ ಕಿರೀಟ ಹಾಕುವಾಗ ಆ ಕೂದಲನ್ನು ಹಿಂದೆ ಸರಿ ಮಾಡ್ತಾರಂತೆ. ಆಗ ಒಬ್ಬ ಮನುಷ್ಯನ ಕೂದಲು ಮುಟ್ಟಿದಾಗ ಹೇಗೆ ಅನುಭವ ಬರೋ ಆ ರೀತಿ ಅನುಭವ ಬರ್ತದೆ ಅಂತೆ. ಆದ್ದರಿಂದಾಗಿ ಭಗವಂತನ ಕೂದಲುಗಳು ಹೃಷ್ಯ ಅಂದರೆ ಹರ್ಷ ಅಂತ ಅರ್ಥ. ಹರ್ಷ ಹೇತವ ಹೃಷ್ಯ, ಸಂತೋಷಕ್ಕೆ ಕಾರಣವಾದ ಕೇಶ, ನಮಗೆ ಸಂತೋಷ ಕೊಡುವ ಕೇಶಗಳು ಉಳ್ಳವನು ಪರಮಾತ್ಮ. ಆದ್ದರಿಂದ ಅವನಿಗೆ ಋಷಿಕೇಶ ಅಂತಕೊಂಡಂತೇಳಿ ಹೆಸರು. ಮಹಾಭಾರತ ಶಾಂತಿ ಪರ್ವದಲ್ಲಿ ಪರಮಾತ್ಮನೇ ಈ ಮಾತನ್ನು ಹೇಳ್ತಾನೆ ಅರ್ಜುನನಿಗೆ. ಸೂರ್ಯ ಚಂದ್ರಮಸೋ ಶಾಶ್ವತ್ ಕೇಶೈರ್ಮೇ ಅಂಶು ಸಂಹಿತೈ ಬೋಧಯನ್ ಸ್ಥಾಪಯಶ್ಚೈವ ಜಗದುತ್ಪದ್ಯತೆ ಪೃಥಕ. ಸೂರ್ಯನ ಕಿರಣ ಅಂತೇನಿವೆ, ಅಲ್ಲಿಂದ ಹೊರಟು ನಮ್ಮವರೆಗೂ ಮುಟ್ತವೆ. ಚಂದ್ರನ ಕಿರಣ ಅಂತೇನಿವೆ, ಇದು ಪರಮಾತ್ಮನ ಕೂದಲುಗಳು. ಅಷ್ಟು ಉದ್ದ ಇವೆ ಭಗವಂತನ ಕೂದಲುಗಳು. ಅವು ಯಾಕೆ ಈ ರೀತಿಯಾಗಿ ನಮ್ಮನವರೆಗೂ ಬಂದಿವೆ ಅಂತಿಕೊಂಡಂತ ನಮ್ಮ ಎಚ್ಚರಿಗೋರು. ಸೂರ್ಯೋದಯ ಆಯಿತು, ಏಳು, ನಮಗೆ ಎಚ್ಚರ ಮಾಡೋದಕ್ಕೋಸ್ಕರ, ನಮ್ಮ ಜೀವನದಲ್ಲಿ ಅನುಕೂಲತೆ ಮಾಡಿಕೊಡೋದಕ್ಕೋಸ್ಕರ ಸೂರ್ಯನ ಬೆಳಕು, ಚಂದ್ರನ ಬೆಳಕು ನಮ್ಮ ಜೀವನಕ್ಕೆ ಎಷ್ಟು ಉಪಯುಕ್ತವಿದೆ ಅನ್ನೋದನ್ನೇ ನಾವು ವಿಶೇಷವಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಚಂದ್ರನ ಕಿರಣಗಳು ಈ ರೀತಿಯಾಗಿ ನನ್ನ ಕೂದಲುಗಳು ಬೋಧನಾತ್ ಸ್ಥಾಪನಾಚ್ಚೈವ ಜಗತ್ತಿನ ಜನರನ್ನು ಎಚ್ಚರಿಸ್ತವೆ, ಅವರ ಜೀವನದಲ್ಲಿ ಸ್ಥಿರತೆಯನ್ನು ತಂದುಕೊಡ್ತವೆ, ಎಲ್ಲರಿಗೂ ಆನಂದವನ್ನು ಕೂಡ ಕೊಡ್ತವೆ. ಯಾರಿಗೂ ಆನಂದ ಆಗೋದಿಲ್ಲ? ಕತ್ತಲೆಯಲ್ಲಿ ಯಾವಾಗ ಸೂರ್ಯೋದಯ ಆದಿತ್ತು ಅಂತ ನಾವು ಕಾಣ್ತಾ ಇರ್ತೇವೆ. ನಿಮಗೆ ಅನುಭವ ಬಂದಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಜುಲೈ ಫಸ್ಟ್ ವೀಕ್ನಲ್ಲಿ ಇದನ್ನು ಸಾಕ್ಷಾತ್ತಾಗಿ ಅನುಭವಿಸಿದ್ದೆ. ಯಾವಾಗ ಚಂದ್ರೋದಯ ಆಗ್ತದೆ, ಯಾವಾಗ ಸೂರ್ಯೋದಯ ಆಗ್ತದೆ. ಯಾಕೆ ಬೊಮ್ಮೆ ಉಪನಗರದಲ್ಲಿರುವ ನಮ್ಮ ವಿದ್ಯಾಪೀಠದ ಸಂದರ್ಭದಲ್ಲಿ ಮೊನ್ನೆ ಬಂದ 3 ದಿನ ಸತತ ಬಂದ ಮಳೆಯಿಂದ ಪೂರ್ತಿ ಉಪನಗರ ಸೊಂಟಕ್ಕಿಂತಲೂ ಹೆಚ್ಚು ನೀರಿನಿಂದ ಮುಳುಗಿ ಹೋಗಿತ್ತು. ಯಾವ ಗಾಡಿ ಬರುವಂತಿಲ್ಲ, ಯಾವುದೆಲ್ಲ ಬಸ್ಸಿನ ಕೆಟ್ಟೋಗ್ಬಿಡ್ತಿತ್ತು. ಒಂದು ಮೋಟರ್ ಮುಳುಗುವಷ್ಟು ನೀರು. ಎಲೆಕ್ಟ್ರಿಸಿಟಿ ಇಲ್ಲ, ಆದ್ದರಿಂದಾಗಿ ಲೈಟ್ ಇಲ್ಲ. ಇನ್ವರ್ಟರ್ ಮೊದಲೇ ದಿವಸ ಮುಗಿದೋಯ್ತು. ದಟ್ಟ ಕತ್ತಲು 24 ತಾಸು.
ನಮ್ಮ ಮನೆಯಲ್ಲಿ ನನ್ನ ಕೈಯಲ್ಲಿ ನನ್ನ ಹೆಂಡತಿಯದೊಂದು ಮಗ ಸೊಸೆ, ಹೀಗಾಗಿ 4 ಮೊಬೈಲ್ ಇದ್ದದರಿಂದಾಗಿ ನಮಗೆ 3 ದಿವಸದ ರಾತ್ರಿ ಮಕ್ಕಳು ಗಾಬರಿಯಾಗದಂತೆ ಅಥವಾ ಊಟಕ್ಕೆ ಅಥವಾ ಬಾತ್ರೂಮ್ಗೆ ಹೋಗೋದಕ್ಕೋಸ್ಕರ ಆ ಮೊಬೈಲ್ನಲ್ಲಿರ್ತಕ್ಕಂಥದ್ದನ್ನೇ ಅದನ್ನು ರೀಚಾರ್ಜ್ ಮಾಡುವಂತೂ ಇಲ್ಲ. ಅದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ 3 ದಿವಸ ಯಾರೂ ಮೊಬೈಲ್, ಯಾಕೆಂದ್ರೆ ಉಪಯೋಗಿಸ್ಲಿಕ್ಕೆ ಸಾಧ್ಯವೂ ಇರಲಿಲ್ಲ, ಎಲ್ಲ ನೆಟ್ವರ್ಕ್ ಹೊರಟೋಗ್ಬಿಟ್ಟಿತ್ತು. ಆನಂತರ ಮೊಬೈಲ್ಗಳಲ್ಲಿ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಇಂಟರ್ನೆಟ್ ಇರಲಿಲ್ಲ, ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ದಟ್ಟವಾದ ಮೋಡ, ಹಗಲಿನಲ್ಲೂ ಕತ್ತಲೆ. ಯಾವಾಗ ಸೂರ್ಯೋದಯವಾದೀತು ಅಂತೇಳಿ ಕಾಯ್ತಾ ಇದ್ದೆವು. 4ನೇ ದಿವಸ ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಸೂರ್ಯನ ಪ್ರಕಾಶ ಬಿತ್ತು. ಇಷ್ಟು ಆನಂದವಾಯಿತು. ನಿಜವಾಗಿಯೂ ಸೂರ್ಯನ ಪ್ರಕಾಶದಿಂದ ಏನು ಆನಂದ ಆಗ್ತದೆ ಕತ್ತಲೆಯಲ್ಲಿ ಅನುಭವಿಸಿದವನಿಗೆ ಗೊತ್ತಾಗ್ತದೆ. ಆ ಆನಂದ ನಾವು ಅನುಭವಿಸಿದ್ದೇವೆ. ಜಗತ್ತೋ ಹರ್ಷ ಸಂಭವಂ. ಅರ್ಜುನ, ನನ್ನ ಕೂದಲುಗಳು ಜಗತ್ತಿಗೆ ಆನಂದವನ್ನು ಕೊಡುತ್ತವೆ. ಅಗ್ನಿ ಸೋಮ ಕೃತೈರೇಭಿ ಕರ್ಮಭಿ ಪಾಂಡುನಂದನ. ಅಗ್ನಿ ಸೋಮ, ಸೂರ್ಯನ ಪ್ರಕಾಶ, ಚಂದ್ರನ ಪ್ರಕಾಶ ಏನು ಮಾಡ್ತದೆ? ಕತ್ತಲೆಯನ್ನು ದೂರ ಮಾಡ್ತದೆ. ನಮ್ಮಲ್ಲಿ ಅಗ್ನಿಶೋಮ ಯಾಗ ಅಂತಿಕೊಂಡಂತಿದೆ. ಅಗ್ನಿ ಮತ್ತು ಸೋಮ ನಾಮಕ ಭಗವಂತರನ್ನು ಕುರಿತು ಅಗ್ನಿಶ್ಚ ಸೋಮಶ್ಚ ಅಗ್ನಿಶೋಮ. ಆ ಯಜ್ಞದಲ್ಲಿ ಪಶುವನ್ನು ಪಶ್ವಾಲಂಬನ ಅಂತೇಳಿ ಕರೀತಾರೆ. ಕೆಲವರು ಅರ್ಥ ಬರೀತಾರೆ, ಪಶುಗಳನ್ನು ಕಡಿದು ಅದರ ಅಂಗಾಂಗಗಳನ್ನು ಅದರ ಹೋಮದಲ್ಲಿ ಆಹುತಿ ಹಾಕ್ತಾಯಿದ್ರು ಅಂತ ತಿಳ್ಕೊಂಡಂತೇಳಿ. ಶ್ರೀಮದಾಚಾರ್ಯ ಹೇಳ್ತಾರೆ, ಆಣೆಯನ್ನು ಕೊಂದು ದೇವತೆಗಳ ತೃಪ್ತಿಗಾಗಿ ಅದರ ಅವಯವಗಳನ್ನು ಹಾಕೋದು ದೇವರೆಂದು ನಂಬೋದಿಲ್ಲ. ಯಾವ ದೇವತೆಗಳು ಇಷ್ಟು ಕ್ರೂರ ಇಲ್ಲ. ಏನೋ ಕೆಲವು ಕಾಡು ಜಾತಿಗಳಲ್ಲಿ ಅಥವಾ ಶಾಸ್ತ್ರದ ಗೊತ್ತಿಲ್ಲದೆ ಇರತಕ್ಕಂಥವರು ದೇವರಿಗೋಸ್ಕರ ನಾವು ಪಶುಗಳನ್ನು ಕಡಿತೇವೆ ಅಂತನ್ನುವ ಸಂಪ್ರದಾಯ, ಅಥವಾ ಕೆಲವು ಕಾಳಿ ಗುಡಿಯಲ್ಲಿ, ದುರ್ಗಾ ಗುಡಿಯಲ್ಲಿ ಕೂಡ ಈ ರೀತಿ ಬಲಿ ಕೊಡ್ತಕ್ಕಂಥ ಒಂದು ಹುಚ್ಚು ಸಂಪ್ರದಾಯ ಬಂದಿದೆ. ಜೀವ ಕೊಡುವ ದೇವರು ಜೀವವನ್ನು, ಇನ್ನೊಬ್ಬರ ಜೀವವನ್ನು, ಅವರ ದೇಹವನ್ನು ಕತ್ತರಿಸಿ ಆ ಜೀವ ಅನಾಥ ಮಾಡೋದರಿಂದಾಗಿ ದೇವತೆಗಳಿಗೆ ಎಂದಿಗೂ ಸಂತೋಷವಾಗೋದಿಲ್ಲ. ಆಚಾರ್ಯ ಹೇಳ್ತಾರೆ, ಇಂಥ ಸಂದರ್ಭದಲ್ಲಿ ಅಲ್ಲಿ ಪರಮಾತ್ಮರನ್ನು ಸಂತೋಷಪಡಿಸುವುದಕ್ಕೋಸ್ಕರ ಹಿಟ್ಟಿನಿಂದ ಪಶುಗಳನ್ನು ಮಾಡಿ ಬಲಿ ಕೊಡಿ ಅಂತ ಕೊಂಡಂಥದ್ದು, ಪಿಷ್ಟ ಪಶು ಬಲಿ ಅಂತ ಕೊಂಡಂಥದ್ದು ಕರೀತಾರೆ. ಆ ಅಗ್ನಿಶ್ರೋಮದಲ್ಲಿರ್ತಕ್ಕಂಥ ಏನು ಒಂದು ವಿಶಿಷ್ಟವಾದಂಥ ಆ ಯಜ್ಞದಿಂದ ಫಲ ಬರ್ತದೆ, ಅದರಿಂದ ಏನು ಆನಂದವಾಗ್ತದೆ, ಅಂಥ ಆನಂದ ನನ್ನ ಕೂದಲುಗಳಿಂದ ಆಗ್ತದೆ. ಪಾಂಡನಂದನ ಋಷಿಕೇಶೋಹಮೀಶಾನ, ಆದ್ದರಿಂದ ನನಗೆ ಋಷಿಕೇಶ ಅಂತ ಹೆಸರು ಬಂದಿದೆ. ಆ ಋಷಿಕೇಶ ಭಕ್ತರ ಮೇಲೆ ಒಲಿತಾನೆ ಮತ್ತು ಪೂಜ್ಯರಾಗುವಂತೆ ನೋಡ್ಕೊಳ್ತಾನೆ, ನಮಗೆ ಮರ್ಯಾದೆ ಸಿಗುವಂತೆ ನೋಡ್ಕೊಳ್ತಾನೆ.
ಪ್ರಶ್ನೆ ಬರ್ತದೆ, ಭಗವಂತನ ಕೂದಲುಗಳು ಭಾಳ ಬಿಸಿ ಇವೆಯಾ, ಬೆಂಕಿಯಂತೆ ಉರಿತಿರ್ತಾವ, ಅಥವಾ ಭಾಳ ತಂಪಾಗಿರ್ತಾವ? ಆಚಾರ್ಯ ಅಂತಾರೆ, ಈ ಶ್ಲೋಕವನ್ನು ಹಾಗೆ ಅರ್ಥ ಮಾಡಿಕೊಳ್ಬೇಡಿ. ಇವುಗಳೇ ಜಗತ್ತಿಗೆ ಸುಖದಾಯಕವಾದ ಸೂರ್ಯಚಂದ್ರ ಕಿರಣಗಳು ಅಂತ ತಿಳ್ಕೊಂಡಂತಂದರೆ ಆ ಕಿರಣಗಳ ನಿಯಾಮಕ ಪರಮಾತ್ಮ ಆದ್ದರಿಂದಾಗಿ ಅದು ಅವನ ಕಿರಣಗಳಂತ ಅನಿಸ್ಕೊಳ್ತವೆ, ಅವನ ಕೂದಲುಗಳು ಅಂತ ಅನಿಸ್ಕೊಳ್ತವೆ. ಹೊರತು ಪರಮಾತ್ಮನ ಕೂದಲು ಸುಡುತ್ತವೆ, ಕೆಲವು ತಂಪು ಕೊಡ್ತವೆ ಅಂತ ಕೊಂಡ ಅರ್ಥ ಅಲ್ಲ. ಈ ಹೃಷಿಕೇಶನನ್ನು ನೆನೆದರೆ ಎಲ್ಲ ಭೂತಬಾಧೆಗಳು ದೂರ ಆಗ್ತವೆ, ಎಲ್ಲ ದುಷ್ಟಶಕ್ತಿಗಳು ದೂರ ಆಗ್ತವೆ, ಇವಿಲ್ ಪವರ್ ದೂರ ಆಗ್ತದೆ. ಯಾರಿಗೆ ಯಾರೋ ನಮ್ಮ ಮೇಲೆ ಏನೋ ಮಾಡಿಸಿದ್ದಾರೆ ಹಾಗೆ ಹೀಗೆ ಅಂತ ಅನ್ನೋದನ್ನು ಕೆಲವು ಸಂಶಯ ಇರ್ತದೆ. ಒಂದು ವೇಳೆ ಹಾಗೆ ಏನಾದರೂ ಇದ್ದರೂ ಸಹಿತ, ಭೂತಬಾಧೆ ಇದ್ದರೂ ಸಹಿತ ಈ ಸ್ತೋತ್ರವನ್ನು ದಿನಾಲು ಹೇಳಿ. ಭಗವದ್ಗೀತೆಯ 11ನೇ ಅಧ್ಯಾಯದ 36ನೇ ಶ್ಲೋಕ, ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷ್ಯತ್ಯನುರಜ್ಯತೆ ಚ ರಕ್ಷಾಂಶ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತೆ ಸಿದ್ಧ ಸಂಘ. ಪರಮಾತ್ಮ ಋಷಿಕೇಶ ಅಂತ ತಿಳ್ಕೊಂಡಂತೇಳಿ ನಿನ್ನ ಮಹಿಮೆಯನ್ನು ಕೊಂಡಾಡಿದಾಗ ಸಜ್ಜನ ಜಗತ್ತು ಅಂತೇನಿದೆ, ಭಕ್ತರ ಸಮೂಹ ಅಂತೇನಿದೆ, ಅವರಿಗೆ ಪ್ರಹರಿಷ್ಯತೆ ಇಷ್ಟು ಆನಂದವಾಗ್ತದೆ, ಅಷ್ಟೇ ನಿನ್ನ ಮೇಲೆ ಪ್ರೀತಿಯನ್ನು ಮಾಡ್ತಾರೆ ಪರಮಾತ್ಮನ ಮೇಲೆ. ಆದರೆ ರಕ್ಷಾಂಶ ಭೀತಾನಿ ದಿಶೋದ್ರವಂತಿ, ಎಲ್ಲ ರಾಕ್ಷಸರು, ದುಷ್ಟಶಕ್ತಿಗಳು, ಅಸುರರು ಎಲ್ಲರೂ ದೂರ ಓಡಿ ಹೋಗ್ತಾರಂತೆ, ಆ ಸ್ಥಳ ಖಾಲಿ ಮಾಡಿಬಿಡ್ತಾರೆ. ಸಿದ್ಧರು ಸಾಧ್ಯರು ಪರಮಾತ್ಮನ ಹೊಗಳ್ತಾರಂತೆ. ಆದ್ದರಿಂದಾಗಿ ಗೀತೆಯಲ್ಲಿದ್ದ 11ನೇ ಅಧ್ಯಾಯದ 36ನೇ ಶ್ಲೋಕ, ನಿಮಗೆ ಯಾರ್ಯಾರಿಗೆ ಭಯ ಬರ್ತದೆ, ನಿಮಗೆ ಯಾರ್ಯಾರು ಮಾಡಿಸಿದ್ದಾರೆ ಅಂತ ಅನ್ನಿಸ್ತದೆ, ಅದು ಉಳಿದವ್ರು ಹೇಳಬಾರ್ದು ಅಂತಲ್ಲ, ಇಂಥವರು ತಪ್ಪದೇ ಹೇಳಿ. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷ್ಯತ್ಯನುರಜ್ಯತೆ ಚ ರಕ್ಷಾಂಶ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತೆ ಸಿದ್ಧಸಂಘ. ಈ ಸಂದರ್ಭ ಬಂದಾಗ ನೀವು ಕೇಳಬಹುದು, ದೆವ್ವ ಇತ್ಯಾದಿ ಕಣ್ಣಿಗೆ ಕಾಣದ ಅದೃಶ್ಯ ಶಕ್ತಿಗಳು ಇರುತ್ತವೆ, ನಮಗೆ ಕೆಡಕನ್ನು ಮಾಡ್ತಕ್ಕಂಥಗಳು ಇರುತ್ತವೆ. ನಾನು ಪ್ರತ್ಯಕ್ಷ ಅನುಭವಿಸಿದ್ದೇನೆ, ಅದಕ್ಕೋಸ್ಕರ ಹೇಳ್ತೇನೆ. ನಾನು 1971-72 1971-72 ತಿರುಪತಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ರಿಸರ್ಚ್ಗೋಸ್ಕರ ನಾನು 1 ವರ್ಷ ಇದ್ದೆ. ಅಲ್ಲಿ ಶಿಕ್ಷಾ ಮನೋವಿಜ್ಞಾನ, ಶಿಕ್ಷಾಶಾಸ್ತ್ರ ಕಲಿಯೋದಕ್ಕೋಸ್ಕರ. ಆದರೆ ಅಲ್ಲಿ ಒಂದು ಸಂಸ್ಥೆಯ ಯಜಮಾನರಿಗೆ ನಮ್ಮ ಗುರುಗಳ ಒಬ್ಬ ಶಿಷ್ಯರು ಲೆಟರ್ ಬರೆದು ಕೊಟ್ಟರು, ಇವ್ರಿಗೆ ಎಲ್ಲ ಅನುಕೂಲ ಮಾಡಿಕೊಡಿ ಅಂತೇಳಿ. ಅವರು ನನ್ನನ್ನು ಕರೆದುಕೊಂಡು ಹೋಗಿ ಅವ್ರು ಹೇಳಿದರು, ಮನೆ ದೊಡ್ಡದಿದೆ, ಒಬ್ಬರೇ ಇರ್ತೀರಾ? ಇರ್ತೇನೆ ಅಂತ ಹೇಳಿ.
ಕೆಳಗೆ ಗೋವಿಂದರಾಜಪಟ್ಟಣದಲ್ಲಿ, ತಿರುಪತಿ ಮೇಲೆ ಅಲ್ಲ, ಕೆಳಗೆ ಒಂದು ಹಾಸ್ಟೆಲ್ ಇತ್ತು. ಸುಮಾರು 15-20 ಜನ ಸುಲಭವಾಗಿ ಇರುವಂತಹ ಒಂದು ಹಾಸ್ಟೆಲ್. ಒಳಗೆ ಕಾಂಪೌಂಡಿನ ಒಳಗೆ ಪ್ರವೇಶ ಮಾಡಿದರೆ ಬದಿಯಲ್ಲೆಲ್ಲ ಹುಲ್ಲು ಗಿಲ್ಲು ಎಲ್ಲ ಬೆಳೆದಿದ್ದು. ಯಾಕೆ ಬಹುಶಃ 5-6 ವರ್ಷದಿಂದ ಅದು ಬಂದಿರಬೇಕು ಅಂತ ಕಾಣಿಸ್ತದೆ. ಒಳಗೆ ಹೋದಾಕ್ಷಣಕ್ಕೇನೆ ಎಡಬದಿಯಲ್ಲಿ ಬಲಬದಿಯಲ್ಲಿ 10x10 10x12 2 ಕೋಣೆಗಳು, ಮಧ್ಯದಲ್ಲಿ ಸುಮಾರು 50 ಜನ ಆರಾಮಾಗಿ ಕೂತ್ಕೊಳ್ಳುವಂಥ ದೊಡ್ಡ ಹಾಲ್. ಮತ್ತೆ ಹಿಂಬದಿಯಲ್ಲಿ 2 ಕೋಣೆಗಳು, ಅದರ ಹಿಂದೆ ಬಾವಿ, ಅದರ ಬದಿಯಲ್ಲಿ ಕಿಚನ್. ಸಂಪೂರ್ಣ ಏರಿಯಾ 80x80. ಇದರಲ್ಲಿ ಅವರು ನನಗೆ ಸಾಯಂಕಾಲ ಅಲ್ಲಿ ಬಂದು ಬಿಟ್ಟೋದ್ರು. ಅವ್ರು ಹೇಳಿದರು, ನಾವು ಎಲೆಕ್ಟ್ರಿಕ್ಸ್ ಬಿಲ್ ತುಂಬಿಲ್ಲ, ಒಂದು 2-3 ದಿವಸ ಬೇಕಾಗಬಹುದು ಅಂತ ಹೇಳಿ. ಅದ ನಂತರ ಬಂದದ್ದು 15 ದಿವಸದ ನಂತರ ಮಾತು ಬೇರೆ. ನಾನು ಹೋದೆ ಸಾಯಂಕಾಲ, ಅಲ್ಲೇ ಮಾರ್ಕೆಟ್ಗೆ ಹೋಗಿ ಬೇಕಾಗಿರೋ ಕೆಲವು ಸಾಮಾನು ತೆಗೆದುಕೊಂಡು ಬಂದೆ. ಒಂದು ಕಂದೀಲಿ ತೆಗೆದುಕೊಂಡು ಬಂದೆ. ಆ ಕಂದೀಲಿಗೆ ಎಣ್ಣೆಯನ್ನು ಕೂಡ ತೆಗೆದುಕೊಂಡು ಬಂದೆ. ಆ ನಂತರ ದೇವ್ರ ದೀಪ ಹಚ್ಚಿದೆ, ಕಂದೀಲು ಹಚ್ಚಿದೆ, ಸಾಯಂಕಾಲ ಸಂಧ್ಯಾ ವಂದನ ಮಾಡಿದೆ. ಅದೇ ದಿವಸ ನಾನು ಬೊಂಬಾಯಿಂದ ಅಲ್ಲಿ ಹೋಗಿದ್ದರಿಂದಾಗಿ ಜೊತೆಯಲ್ಲಿ ತಂದಿರತಕ್ಕಂಥ ಸ್ವಲ್ಪ ಅವಲಕ್ಕಿ, ಒಂದು ಲಾಡು ತಿಂದು ನೀರು ಕುಡಿದೆ. ಆನಂತರ ನಾನು ದಿನದ ಪಾರಾಯಣ ಮಾಡಿದೆ. ದಿನದ ಪಾರಾಯಣ ಆಗುವವರೆಗೂ ಒಂದು ಸುಮಾರು ರಾತ್ರಿ 10 ಗಂಟೆವರೆಗೂ ಕಂದೀಲು ಚೆನ್ನಾಗಿತ್ತು, ದೇವರ ದೀಪವೂ ಸರಿಯಾಗಿತ್ತು. ಯಾವಾಗ ಅದನ್ನು ಮುಗಿಸಿ ನಾನು ಹಾಸಿಗೆ ಹಾಸಬೇಕು ಅಂತಿದ್ದೆ, ನಾನು ಹೋದ ಕ್ಷಣಕ್ಕೆ ಅಡಿಕೆನ ರೂಮನ್ನು ನಾನು ತೆಗೆದುಕೊಂಡ್ಬಿಟ್ರೆ, ಒಬ್ಬತ್ತನೇ ಇದ್ದೆ, ಸಾಕು ಅಂತ ಹೇಳ್ಕೊಂಡ್ಬಿಟ್ರೆ. ಒಮ್ಮೆಲೆ ಠಪ್ ಅಂತ ಶಬ್ದ ಆಯಿತು. ಕಂದೀಲಿನ ಗ್ಲಾಸ್ ಒಡೆದು ಚೂರು ಚೂರಾಗಿ ಕೆಳಗೆ ಬಿದ್ದು ದೀಪ ಆರಿ ಹೋಯ್ತು. ಸ್ವಲ್ಪ ಬದಿಯಲ್ಲಿ ನೋಡ್ತೀನಿ, ದೇವ್ರ ಮುಂದೆ ನಾನೊಂದು ದೇವ್ರ ಪೆಟ್ಟಿಗೆ ತೆಗೆದುಕೊಂಡು ಹೋಗಿದ್ದೆ. ಅಲ್ಲಿ ಹಚ್ಚಿದ ದೀಪ ಕೂಡ ಠಪ್ ಅಂತ ಶಬ್ದ ಆಯಿತು. ಆ ದೀಪವು ಕೂಡ ಆರಿ ಹೋಯ್ತು. ನನಗೆ ಭೂತ ಪ್ರೇತ ಮೇಲೆ ವಿಶ್ವಾಸ ಇರಲಿಲ್ಲ. ನಾನಂದೆ, ಏನೋ ಎಣ್ಣೆ ತಂದದ್ದು ಕಲಬೆರಕೆ ಇರಬೇಕು, ಅಥವಾ ಗ್ಲಾಸ್ ಏನೋ ಮೊದಲೇನೋ ಸೆಳೆದಿರಬೇಕು ಅಂತ ಹೇಳಿ ನನ್ನ ಜೊತೆಯಲ್ಲಿ ಟಾರ್ಚ್ ಇತ್ತು. ಹಾಸಿಗೆ ಹಾಸಿದೆ, ಮಲಕ್ಕೊಂಡೆ ದೇವರನ್ನು ನೆನೆಸಿ. ಮಧ್ಯರಾತ್ರಿ ಸುಮಾರು 2 ಗಂಟೆ ಹೊತ್ತಿಗೆ ನಾನು ದಣದ ಮಲ್ಕೊಂಡಿದ್ದೆ. ಪೂರ್ತಿ ಎಚ್ಚರ ಇರಲಿಲ್ಲ. ನನ್ನ ಕಾಲ ಮೇಲೆ ಏನಿಲ್ಲ ಅಂತಂದರೂ ಕೂಡ ಒಂದು 2 ಕ್ವಿಂಟಲ್ ಅಕ್ಕಿ ಚೀಲ ಇಟ್ಟರೆ ಎಷ್ಟು ಭಾರ ಆಗಬೇಕೋ ಅಷ್ಟು ಭಾರ. ಆ ನಂತರ ಆದರೆ ನನಗೆ ಅರ್ಧನೇ ಇದ್ದೆ, ಏನೋ ಇಷ್ಟೆಲ್ಲ ಓಡಾಡಿ ಬಂದಿದ್ದೇನೆ, ಕಾಲು ಹರಿತಿರಬೇಕು, ಕಾಲು ಭಾರ ಆಗಿರಬೇಕು ಅಂತಕೊಂಡಂತ ಹಾಗೆ ಮತ್ತೆ ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದಾಗ ನೋಡ್ತೇನೆ, ನನ್ನ ಹಾಸಿಗೆ ಸಹಿತ ನನ್ನ ರೂಮ್ನ ಒಳಗಿನಿಂದ ಲಾಕ್ ಮಾಡಿದ್ದೆ, ಲಾಕ್ ಬಾಗಿಲು ತೆಗೆದಿತ್ತು. ನನ್ನ ಹಾಸಿಗೆ ಸಹಿತ ಹಾಲ್ನಲ್ಲಿ ಒಂದು ಮೂಲೆ. ಆ ನಂತರ ಚುಮ್ಮು ಹೇಳ್ತಾಯಿತ್ತು. ನಾನು ತಿರುಗಿ ನೋಡ್ತೇನೆ, ನನ್ನ ರೂಮ್ ಇಲ್ಲ, ದೊಡ್ಡದಾಗಿ ರೂಮ್ ಕಾಣಿಸ್ತಾ ಇದೆ. ಸಾಯಂಕಾಲ ಹಾಲ್ ಮಾತ್ರ ನೋಡಿದ್ದೆ, ಪೂರ್ತಿ ಅದರ ಪರಿಚಯ ಇರಲಿಲ್ಲ. ಇನ್ನು ಅಲ್ಲಿ ಸಾಕಷ್ಟು ಧೂಳಿತ್ತು. ಅಲ್ಲಿ ಎದ್ದು ನೋಡಿದೆ. ಅದಕ್ಕಿಂತ ಮೊದಲು, ನಾನು ಮಲ್ಕೊಳ್ಳೋಕ್ಕಿಂತ ಮೊದಲು
ಹಿಂದಿನ ರೂಮಿನ ಹೊರಗಿರೋ ಬಾವಿ ಹತ್ರ ರಾತ್ರಿ 9 ಗಂಟೆ ಹೊತ್ತಿಗೆ ಬಟ್ಟೆ ಒಗೆಯೋ ಶಬ್ದ ಕೇಳಿಸ್ತಾ ಇತ್ತು. ನಾನಂದು ಇಲ್ಲಾರಪ್ಪ ಬಟ್ಟೆ ಮನೆಗಳಿಗೆ ಬಂದಿದ್ದಾರೆ. ಟಾರ್ಚ್ ತೆಗೆದುಕೊಂಡು ಬಾಗಿಲು ತೆಗೆದು ನೋಡಿದೆ. ಅಲ್ಲಿ ಯಾರೂ ಕಾಣಿಸ್ಲಿಲ್ಲ. ರೂಮ್ ಯಾರೋ ಕಳ್ಳರು ಬಂದಿರಬೇಕು, ನನ್ನನ್ನು ಎತ್ತು ಮಲಗಿಸಿರಬೇಕು, ಸಾಮಾನು ತೊಗೊಂಡೋಗಿರಬೇಕು ಅಂತ ರೂಮಿಗೆ ಬರ್ತೇನೆ. ಎಲ್ಲ ಹೇಗಿದೆ ಹಾಗೆ ಇದೆ. ಆದರೂ ನನ್ನ ಮನಸ್ಸು ಒಪ್ಪಲಿಲ್ಲ. ಏನು ಶ್ರಮ ಆಗಿತ್ತು, ಊರಿಂದ ಬಂದಿದ್ದೆ, ಶ್ರಮ ಆಗಿತ್ತು. ಬಹುಶಃ ನಾನೇನು ರಾತ್ರಿಯಲ್ಲಿ ಎದ್ದು ಅಲ್ಲಿ ಹೋಗಿ ಮಲ್ಕೊಂಡು ಏನು ಈ ರೀತಿಯಾಗಿ ಇದ್ದೆ. ಮರುದಿವಸ ಮತ್ತೆ ಬಟ್ಟೆ ಒಗೆಯೋ ಶಬ್ದ. ನನ್ನ ಪಾರಾಯಣ ಮುಗಿದಾಕ್ಷಣಕ್ಕೆ ಮತ್ತೆ ಹೊಸ ಕಂದಿಲ್ ಹೊಸ ಗ್ಲಾಸ್ ಹಾಕಿದ್ದೆ. ಅದು ಟಪ್ ಅಂತ ಹೊಡೆಯಿತು, ಅದು ದೀಪ ಹಾರಿತು. ಆನಂತರ ನೀಲಾಜನ ದೀಪ ಹಾರಿತು. ಆನಂತರ ಹಾಲ್ನಲ್ಲಿ ಯಾರೋ ಬಂದು ಬಟ್ಟೆ ಹೀಗೆ ಜಾಡಿಸಿದ ಶಬ್ದಗಳು, ಅಂದರೆ ಹಿಂಡಿದ ನಂತರ ಜಾಡಿಸ್ತಾರಲ್ಲ ಆ ರೀತಿಯಾಗಿ. ನಾನು ಆಗ ಹೊರಗೆ ಹೋಗಲಿಲ್ಲ. ಏನಪ್ಪ ಏನೋ ನೋಡೋಣ ಇನ್ನೊಂದು ದಿವಸ ಅಂತ ಹೇಳಿ ದೇವರನ್ನು ನೆನೆಸ್ತಾ ಸುಂದರಕಾಂಡ ಹೇಳಿದೆ, ಸ್ಥಾನೀಯ ಶ್ರೀಕೇಶ ಹೇಳಿದೆ. ಆ ನಂತರ ಮತ್ತೆ ನಾನು ಲಾಕ್ ಮಾಡ್ಕೊಂಡು ಮಲ್ಕೊಂಡೆ. ಮತ್ತು ಮರುದಿವಸ ರಾತ್ರಿ ಕೂಡ ಕಾಲಿನ್ನು ಭಾರ ಆಗ್ತಾಯಿತ್ತು. ಅದು ನಿನ್ನೆನಕ್ಕಿಂತ ಕಡಿಮೆ ಇತ್ತು. ಮರುದಿವಸ ಬೆಳಗ್ಗೆ ಎಚ್ಚರ ಆದಾಗ ಮತ್ತೆ ಹಾಸಿಗೆ ಸಹಿತ ನಾನು ವರಾಂಡದಲ್ಲಿ. ಆಗ ನನಗೆ ನಿಶ್ಚಯವಾಯ್ತು, ಇಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿಯ ಕೆಲಸ ನಡೀತಾ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿ. ಅವತ್ತು ನಾನು ತಿರುಪತಿಗೆ ಹೋದೆ. ಮೇಲೆ ಬೆಟ್ಟಕ್ಕೆ ಹೋಗಿ ದೇವರ ದರ್ಶನ ತೆಗೆದುಕೊಂಡೆ. ಬರುವಾಗ ವಿಚಾರ ಮಾಡಿದೆ, ರಿಸರ್ಚ್ ಕ್ಯಾನ್ಸಲ್ ಮಾಡಬೇಕು, ಊರಿಗೆ ಹೋಗಬೇಕು. ಆದರೆ ಬಸ್ನಿಂದ ಕೆಳಗೆ ಬರುವಾಗ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತು, ನಾವು ಜಗತ್ತಿಗೆ ಉಪದೇಶ ಕೊಡ್ತೇವೆ. ವಾಯುಸ್ತುತಿ ಹೇಳಿ ಎಲ್ಲ ಭೂತ ಪ್ರೇತಗಳು ಹೊರಟೋಗ್ತದೆ, ನರಸಿಂಹ ಸ್ತೋತ್ರ ಹೇಳಿ ಭೂತ ಪ್ರೇತಗಳು ನಿವಾರಣೆ ಆಗ್ತದೆ, ಸ್ಥಾನೀಯ ಋಷಿಕೇಶ ತವ ಪ್ರಕೀರ್ತ್ಯ ರಕ್ಷಾಂಶ ಭೀತಾನ ದಿಶೋದ್ರವಂತಿ ಅಂತಿದೆ. ಆದ್ದರಿಂದಾಗಿ ನಾವೇ ಅಂಜಿ ಓಡಿ ಹೋದರೆ ನಾಳೆ ಜನರಿಗೆ ಏನು ಉಪದೇಶ ಕೊಡಲಿ? ನಾನು ನಿರ್ಧಾರ ಮಾಡಿದ್ದೆ, ಆಗಿದ್ದಾಯಿತು. ಬಹಳಾದರೆ ಪ್ರಾಣ ಹೋಗ್ತದೆ. ಆದರೆ ನಮ್ಮಪ್ಪನಿಗೆ 5 ಜನ ಗಂಡಸ ಮಕ್ಕಳು, ಒಬ್ಬ ಕಡಿಮೆ ಆಗ್ತಾನೆ ಅಷ್ಟೇ. ಇನ್ನೂ ಮದುವೆ ಆಗಿದ್ದಿಲ್ಲ, ಅದರಿಂದ ಧೈರ್ಯ ಮಾಡಿದೆ. ಅದಾದ ನಂತರ ನಾನು ನಿರ್ಧಾರ ಮಾಡಿದೆ, ದಿನಾಲೂ ಬೆಳಗ್ಗೆ ನಾನು 9 ಗಂಟೆಗೆ ಕಾಲೇಜ್ಗೆ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ಅಡುಗೆ ಪೂಜೆ ಊಟ ಮಾಡಿಕೊಂಡು, ಯಾಕೆಂದ್ರೆ ಹೊರಗೆ ತಿನ್ನೋದಿಲ್ಲ. ಅಷ್ಟರಲ್ಲಿ ಬೆಳಗ್ಗೆ ಬೇಗ ಏಳಬೇಕು, ಮನ್ಯು ಸೂಕ್ತ ಪುರಸ್ಚರಣ ಮಾಡಬೇಕು. ಆನಂತರ ಸಾಯಂಕಾಲ ಬೇಗ ಬಂದು ಊಟ ಆಗಿರ್ತದೆ, ಪುರಸ್ಚರಣ ಅಂತ ಬರೋದಿಲ್ಲ. ಆದರೂ 3 ಸಲ ವಾಯುಸ್ತುತಿ ಹೇಳ್ತಾ ಇದ್ದೆ. ಸುಂದರಕಾಂಡ, ನರಸಿಂಹ ಸ್ತೋತ್ರ, ಆನಂತರ 108 ಸಲ ಈ ಶ್ಲೋಕ, ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರರಿಷ್ಯತ್ಯ ನುರಜ್ಯತೆ ಚ ರಕ್ಷಾಂಶ ಭೀತಾನೆ ದಿಶೋದ್ರವಂತಿ ಸರ್ವೇ ನಮಶ್ಯಂತೆ ಸಿದ್ಧಸಂಗಾಹ. ಋಷಿಕೇಶನನ್ನು ನೆನೆಸಿದರೆ ಜಗತ್ತಿನ ಸಜ್ಜನರಿಗೆ ಸಂತೋಷವಾಗ್ತದೆ. ರಕ್ಷಾಂಶ ಎಲ್ಲ ದುಷ್ಟಶಕ್ತಿಗಳು ಭಯಭೀತರಾಗಿ ಹೊರಟು ಹೋಗ್ತಾರೆ. ಸರ್ವೇ ನಮಶ್ಯಂತೆ ಸಿದ್ಧಸಂಗಾಹ. ಸಿದ್ಧರು ಸಾಧ್ಯರು ಪರಮಾತ್ಮನನ್ನು ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ನಿಂತ್ಕೊಳ್ತಾರೆ. ಮನ್ಯು ಸೂಕ್ತದ ಕೊನೆಯಲ್ಲಿಯೂ ಕೂಡ ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಶ್ಚ ವನ್ಯು ಭಿಯಂ ದಧಾನಾಃ ಶತ್ರವಃ ಅಪನಿಲಯಂತಾಂ. ಪರಮಾತ್ಮ ನನಗೆ ದೈವೀ ಸಂಪತ್ತನ್ನು
ಮತ್ತು ಈಗಿನ ಲೌಕಿಕ ಸಂಪತ್ತನ್ನು ಕೊಡು. ನಿನ್ನ ಹೆಸರು ತೆಗೆದುಕೊಂಡಿದ್ದರಿಂದಾಗಿ ದುಷ್ಟ ಶತ್ರುಗಳು ರಾಕ್ಷಸರು ಓಡಿ ಹೋಗಲಿ. ಬೇಂದದಾನ ಹೃದಯಟು ಶತ್ರಭ ಪರಾಜಿತಾಸಹ ಪನಿಲಯಂತ. ಅವರಿಗೆ ಭಯ ಬಂದು ನರಸಿಂಹದೇವರ ಹೆಸರು ತೆಗೆದುಕೊಳ್ತಾ ಇದ್ದಾರೆ, ಇವ್ರ ಹತ್ರ ಹೋದರೆ ನನಗೆ ಸರಿ ಹೋಗೋದಿಲ್ಲ ಅಂತ ಭಯ ಬಂದು ಆ ದುಷ್ಟ ಶಕ್ತಿಗಳು ದಿಕ್ಕಾಪಾಲಾಗಿ ಓಡಿ ಹೋಗಲಿ ಅಂತ ತಿಳ್ಕೊಂಡು ಅಂತೇಳಿ ಆ ಸ್ತೋತ್ರದಲ್ಲಿ ಬೇಡಿಕೆ ಇದೆ. ಮೂರನೇ ದಿವಸ ಎಲ್ಲ ರಿಪೀಟ್. ಬಟ್ಟೆ ಒಗೆಯೋದು ರಿಪೀಟು. ಹಾಲಲ್ಲಿ ಹಿಂದಿನ ದಿವಸ ನಾನು ನೋಡಿದೆ, ಬೆಳಗ್ಗೆ ಕಾಲು ಊರಿದ ಇದು ಚಿಹ್ನೆಗಳಿದ್ದು ನನ್ನ ನಿರ್ಧಾರ ಆಯಿತು, ಏನೋ ಇದೆ ಇಲ್ಲ, ನಾನು ಎದುರಿಸ್ತೇನೆ. ಇನ್ನೂ ಲೈಟ್ ಬಂದಿರಲಿಲ್ಲ. ನಾಲ್ಕನೇ ದಿವಸ ಅವತ್ತು ಎಲ್ಲ ರಿಪೀಟ್. ಲೈಟ್ ಹೋಗೋದು ರಿಪೀಟ್, ಕಂದೀಲು ಹೊಡೆಯೋದು ರಿಪೀಟು. ನನಗೆ ಆಶ್ಚರ್ಯವಾಗ್ತದೆ. 6 ದಿನ ನಾನು ಪ್ರತಿಯೊಂದು ಗ್ಲಾಸ್ ಚೇಂಜ್ ಮಾಡಿದ್ದೇನೆ, 6 ಒಡೆದು ಹೋಗಿದೆ. ಆದರೆ 4ನೇ ದಿನದಲ್ಲಿ ಒಂದು ಸುಧಾರಣೆ. ನನ್ನ ರೂಮಿನಿಂದ ಹೊರಗೆ ಹೋಗಲಿಲ್ಲ. ನಾನು ಯಾವ ರೂಮ್ನಲ್ಲಿ ಮಲ್ಕೊಂಡಿದ್ದೆ, ಅಲ್ಲೇ ರಾತ್ರಿ ಬೆಳಗ್ಗೆ ಎದ್ದಾಗ ಅಲ್ಲೇ ಇದ್ದೆ. ಸ್ವಲ್ಪ ಸುಧಾರಣೆ. 5ನೇ ದಿವಸ ಮತ್ತು ದೀಪ ಆರೋದು, ಕಂದೀಲು ಹೊಡೆಯೋದು ಕಾಮನ್. ಸಪ್ಪಳ ಕೆಳಿಸೋದು, ಹಾಲ್ನಲ್ಲಿ ಯಾರೋ ಬಟ್ಟೆ ಜಾಡಿಸದಂತೆ ಆಗೋದು. ನಾನೆಲ್ಲ ರೂಮ್ ನೋಡ್ಕೊಂಡು ಎಲ್ಲ ಲಾಕ್ ಹಾಕ್ಕೊಂಡು ಬರ್ತಾಯಿದ್ದೆ. ಆದರೂ ಎಲ್ಲ ಶಬ್ದಗಳು ಬರ್ತಾಯಿದ್ದು. ನಾನು ಹೊರಗೆ ಹೋಗಲಿಲ್ಲ. 5ನೇ ದಿವಸ ಇದು ರಿಪೀಟು. 6ರಿಂದ 6ನೇ ದಿವಸ ಬಟ್ಟೆ ಶಬ್ದವೂ ಕೇಳಿಸ್ಲಿಲ್ಲ. ರೂಮ್ನಲ್ಲಿ ಬಟ್ಟೆ ಜಾಡಿಸಿದ ಶಬ್ದವೂ ಕೇಳಿಸ್ಲಿಲ್ಲ. ಆದರೆ ಕಂದಿಯಲು ಗಾಜು ಒಡೆಯೋದು ನಡೀತು. ಪಾರಾಯಣ ಮಾರ್ಗವಾಗೂ ದೀಪಕ್ಕೆ ಏನಾಗ್ತಿರಲಿಲ್ಲ. ಪಾರಾಯಣ ಆದ ಕ್ಷಣಕ್ಕೇ ನೀಲಾಂಜನದ ದೀಪ ಕೂಡ ಟಪ್ ಅಂತ ಶಬ್ದ ಮಾಡಿ ಆರಿ ಹೋಗ್ಬಿಡ್ತು. ನಾನು ಹೇಳಿದೆ, ಸ್ತೋತ್ರಗಳನ್ನು ಹೇಳ್ತಾ ಇದ್ದಾನೆ, ನಾಳೆ ನಾನು ಧೈರ್ಯವಾಗಿ ಹೇಳಬಹುದು ಜಗತ್ತಿಗೆ. ಯಾಕೆಂದರೆ ಆಗಲೇ ನಾನು ಉಪದೇಶಕನಾಗಿದ್ದೆ. ಅಂತಹ ಸಂದರ್ಭದಲ್ಲಿ ಧೈರ್ಯದಿಂದ ಹೇಳಿ, ವಾಯುಸ್ತುತಿ ಹೇಳಿ ಭೂತವಾದ ಹೋಗ್ತೇನೆ ಅಂತ ನನ್ನ ಉದಾಹರಣೆ ಕೊಡಬೇಕು ಅಂತ ತಿಳ್ಕೊಂಡಂತೆ ನಮ್ಮ ಶಿಷ್ಯರಿಗೆ ಎಷ್ಟೋ ಸಲ ಹೇಳಿದ್ದೆ ನಾನು. ನಡೆಗಟ್ಟೆ ಮುಂದೆ 7ನೇ ದಿವಸದಿಂದ ಏನೂ ಇಲ್ಲ. 1 ವರ್ಷ ಪೂರ್ತಿಯಲ್ಲಿದ್ದೆ. ಮುಂದೆ ಅಲ್ಲಿ ನಾನು ರೂಮ್ನಲ್ಲಿ ನಾನೇ ಅಡುಗೆ ಮಾಡಿಕೊಳ್ಳೋದನ್ನು ಕೇಳಿ ಇನ್ನೂ 2-3 ಜನ ಅನಿವಾರ್ಯವಾಗಿ ಹಾಸ್ಟೆಲ್ನಲ್ಲಿದ್ದರು. ಇಲ್ಲ ನಾವು ಬರ್ತೇವೆ, ನಮ್ಮ ಪ್ರತಿ ಕಟ್ಕೊಂಡು ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಳ್ತೇವೆ, ನಾವು ಅನುಕೂಲ ಮಾಡಿಕೊಡಿ ಅಂತೇಳಿ ನಾನು ವ್ಯವಸ್ಥಾಪಕರಿಗೆ ಫೋನ್ ಮಾಡಿದೆ. ಹೀಗೆ 2-3 ಜನ ಬರ್ತೇವೆ ಅಂತಂದರೆ, ಬೇಕಾದಷ್ಟು ಜನ ಕರ್ಕೊಳ್ಳಿ ಪರವಾಗಿಲ್ಲ ಅಂತಂದರು. ಮುಂದೆ ಸಾಧಾರಣ 12 ದಿವಸ 15ನೇ ದಿವಸ ಲೈಟ್ ಬಂತು. ಪೂರ್ತಿ ವರ್ಷ ಏನಾಗಿಲ್ಲ. ಅಲ್ಲಿದ್ದಾಗಲೇ ನನ್ನ ಮದುವೆ ಆಗಿತ್ತು. ಅದೇ ಹೊಸ ಮದುವೆ ಆಗಿರ್ತಕ್ಕಂಥ ಮದುಮಗಳನ್ನು ಕರೆದುಕೊಂಡು ನಾನು ಅಲ್ಲಿಗೆ ಹೋಗಿದ್ದೆ. ಯಾಕೆ ನನಗೆ ಸ್ತೋತ್ರದ ಮೇಲಿನ ವಿಶ್ವಾಸ. ಕೊನೆಗೆ ನಾನು ಯಾವಾಗ ನನ್ನ ವರ್ಷದಲ್ಲಿ ಕೋರ್ಸ್ ಮುಗೀತು, ವಾಪಸ್ ಹೋಗುವಾಗ ಯಾರ ಮ್ಯಾನೇಜರು, ಅಲ್ಲಿ ಆ ಹಾಸ್ಟೆಲ್ ಮ್ಯಾನೇಜರ್ ಇದ್ದರು, ಅವರಿಗೆ ಕೀ ಕೊಡ್ಲಿಕ್ಕೆ ಹೋದಾಗ ಅವ್ರು ನನಗೆ ಕೇಳಿದರು, ಅಲ್ಲಿ ನಿಮಗೇನು ಭೂತ ಬಾಧೆ ಪಿಶಾಚಿ ಬಾಧೆ ಆಗಲಿಲ್ಲೇನು? ನಾನು ಹೇಳಿದೆ, ನಿಮಗೇ ಗೊತ್ತಾಗ್ತದೆ ಅಂತ. ಇಲ್ಲ, ಅಲ್ಲಿ ನಾವೊಂದು ಹಾಸ್ಟೆಲ್ ನಡೆಸ್ತಾ ಇದ್ದೀವಿ. ಆ ಹಾಸ್ಟೆಲಿನ ವಾರ್ಡನ್ ಸ್ವಲ್ಪ ಅವನು ಬ್ರಾಹ್ಮಣನೇ, ಹಣವನ್ನೆಲ್ಲ ಸ್ವಲ್ಪ ಮೋಸ ಮಾಡಿದ. ಅವನ ಮೇಲೆ ಕೇಸ್ ಹಾಕಿದೆವು. ಆನಂತರ ಮರುದಿವಸ ಪೊಲೀಸರು ಇನ್ವೆಸ್ಟಿಗೇಷನ್ ಬರ್ತಾರೆ ಅಂತ ಸುದ್ದಿ ಕೇಳಿ
ಅವನು ಹಿಂದಿನ ದಿವಸವೇ ನೀವು ಯಾವ ರೂಮ್ನಲ್ಲಿ ಇರ್ತಿದ್ದೀರಿ ಅದರ ಎದುರಿನ ರೂಮದಲ್ಲಿ ಅವನು ಹಗ್ಗದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮುಂದೆ ಅಲ್ಲಿರ್ತಕ್ಕಂಥ ಅಡುಗೆಯವರಿಗೂ, ವಿದ್ಯಾರ್ಥಿಗಳಿಗೂ, ಹಾಸ್ಟೆಲ್ನಲ್ಲಿ ಬಂದಿರತಕ್ಕಂಥ ಸ್ಟೂಡೆಂಟ್ಗಳಿಗೂ ಈ ಭೂತಬಾಧೆ, ಬಟ್ಟೆ ಒಗೆಯೋದು, ಹಾಸಿಗೆ ಅಲ್ಲಿಂದ ಇಲ್ಲಿಂದ ಆಗೋದು ಚಾಲು ಆಯಿತು. ಎಲ್ಲರೂ ಬಿಟ್ಟು ಓಡೋಗ್ಬಿಟ್ರು. ಊರೆಲ್ಲ ಪ್ರಸಿದ್ಧ ಆಯಿತು. ಈಗ ನಾವು ಬಂದ್ ಮಾಡಿ ಇಟ್ಟಿದ್ದೆವು. ನಮಗೇನು, ಯಾರಾದರೂ ದೀಪ ಹಚ್ಕೊಂಡು ಸ್ವಲ್ಪ ದಿವಸ ಅಲ್ಲಿ ಇರಲಿ ಅಂದರೆ ಜನರಿಗೆ ಇಲ್ಲೇನೂ ಇಲ್ಲ ಅಂತ ಗೊತ್ತಾಗ್ತದೆ, ಅದನ್ನು ಮಾರಲಿಕ್ಕಾದರೂ ನಮ್ಗೆ ಅನುಕೂಲ ಆಗ್ತದೆ ಅಂಥೇಳಿ ನಾನು ನಿಮಗೆ ಕೊಟ್ಟಿದ್ದೆ ಅಂತ ತಿಳ್ಕೊಂಡಂಥೇಳಿ ಹೇಳಿದೆ. ನನಗೆಲ್ಲ ಅನುಭವ ಆಗಿದೆ, ಆದರೆ ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಬೈದೆ ಅವ್ರಿಗೆ. ನನಗೆ ಗುರುಗಳ ಅನುಗ್ರಹ ಇತ್ತೋ, ಈ ಸ್ತೋತ್ರದ ದೇವರ ಅನುಗ್ರಹ, ವೆಂಕಟೇಶ್ ದೇವರು ನಮ್ಮ ಕುಲದೇವರು, ಆನಂತರ ಸ್ತೋತ್ರ, ಈ ರೀತಿಯಾಗಿ ಅನಾನುಕೂಲ ಆಗಲಿಲ್ಲ. ನನ್ನ ಪ್ರಾಣ ಹೋಗಿದ್ರೆ ನೀವು ಕೊಡ್ತಾಯಿದ್ರು ವಾಪಸ್ಸು ಅಂತ ಕೇಳಿದೆ. ನಾನು ಮೊದಲೇ ನನಗೆ ಹೇಳಬೇಕಾಗಿತ್ತು, ಮೊದಲೇ ದಿವಸ ಹೀಗಿದೆ ಇಲ್ಲಿ, ಬೇಕಾದರೆ ಇರಿ, ಬೇಕಾದ್ರೆ ಬಿಡಿ ಅಂತ ಹೇಳ್ಕೊಂಡಂತೇಳಿ ನನ್ನನ್ನು ಆ ದುಷ್ಟಶಕ್ತಿ ಕೈಲಿ ಯಾಕೆ ಕೊಟ್ಟರೆ ಅಂತ ಮುಂದೆ ಕ್ಷಮೆ ಕೇಳ್ಕೊಂಡ್ರೆ ಆ ಮಾತು ಬೇರೆ. ನಂತರ ಅಲ್ಲಿ ಒಂದು ವರ್ಷ ನಾವಿರುವಾಗ ದೀಪ ಬಂದು ಜೊತೆಗೆ ನಮ್ಮ ಊರಿನ ಜನ ಬಂದವರೆಲ್ಲ ಅಲ್ಲಿ ನನ್ನ ಜೊತೆಗೇ ಇರ್ತಾಯಿದ್ರು, ಇರ್ಕೊಂಡು ದರ್ಶನಕ್ಕೆ ಹೋಗ್ತಾಯಿದ್ರು. ನಮ್ಮ ಶಿಷ್ಯರು, ಬೊಂಬಾಯಿ ಕೆಲವು ಶಿಷ್ಯರು ಕೂಡ ಅಲ್ಲಿ ಬಂದಾಗ ಹೇಗೋ ಆಚಾರ್ಯ ಇದ್ದಾರೆ ಅಂತಕೊಂಡಂತೆ ಅಲ್ಲಿ ಬಂದಿರ್ತಾಯಿದ್ರು. ಬಂದವರಿಗೆ ಸ್ವಲ್ಪ ರಾತ್ರಿ ಏನೋ ಅನ್ನಿಸ್ತಾ ಇತ್ತು. ಅವ್ರು ನನಗೆ ಹೇಳ್ತಾಯಿದ್ರು, ಏನೋಪ್ಪ ಶಬ್ದ ಬಂದಾಗ ಆಗ್ತದೆ ಹಾಗೆ ಅಂತ. ಅಲ್ಲ ನೀವು ಸುಮ್ಮನೆ ಸ್ವಲ್ಪ ಸ್ವಪ್ನ ಇದೆ, ಬಿಟ್ಬಿಡಿ ಅಂತ ತಿಳ್ಕೊಂಡಂತೆ. ನಾ ಇದ್ದೇನಲ್ಲ. ಆದರೆ ನಂತರ ಅಲ್ಲಿ ಶಾಶ್ವತವಾಗಿ ಅಭೂತವಾದ ನಿವಾರಣೆ ಆಯಿತು. ನಾನು ಒಂದು ವರ್ಷದೊಳಗಾಗಿ ಮುಂದೇನು ನನಗೇನು ಯಾರಿಗೂ ಏನೂ ಅನುಭವ ಇಲ್ಲ. ಆದ್ದರಿಂದ ಇವತ್ತು ನಾನು ಈ ಶ್ಲೋಕ ಬಂದಿದೆ, ಧೈರ್ಯವಾಗಿ ಹೇಳ್ತೇನೆ, ನಿಮಗೇನಾದರೂ ಭೂತಬಾಧೆ ಅನಿಸಿದರೆ, ನಿಮಗೇನಾದರೂ ಯಾರೋ ಮಾಡಿಸಿದ್ದಾರೆ ಅಂತ ಅನಿಸಿದರೆ, ನಿಮ್ಮ ಮನೆಯಲ್ಲಿ ನಿಮಗೇನಾದರೂ ಒಂದು ವಿಚಿತ್ರವಾದ ಘಟನೆ ಇದ್ದರೆ ಈ ಶ್ಲೋಕ ಹೇಳಿ. ಭಗವದ್ಗೀತೆ 11ನೇ ಅಧ್ಯಾಯ 36ನೇ ಶ್ಲೋಕ. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಶ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತೆ ಸಿದ್ಧಸಂಗಾಃ. ಅವತ್ತು ನಾನೇನು ಸಾಯಂಕಾಲದ ಪಾರಾಯಣ ಪ್ರಾರಂಭ ಮಾಡಿದೆ. ಇವತ್ತಿನವರೆಗೂ 71 ಜೂನ್ನಿಂದ ಇವತ್ತು 26, ಈ ಜುಲೈ ಇವತ್ತು 17ನೇ ತಾರೀಕು, ನಾನು ಎಂದಿಗೂ ರಾತ್ರಿ ಪಾರಾಯಣ ತಪ್ಪಿಸಲಿಲ್ಲ. ನಾನು ಎಷ್ಟೋ ಸಲ ಲೇಟಾಗಿ ಬಂದು 12-1 ಗಂಟೆ ಆದರೂ ಸಹಿತ ಅದನ್ನು ಮಾಡಿಯೇ ನಾನು ಮಲ್ಕೊಳ್ತೇನೆ. ಇವತ್ತಿಗೂ ಕೆಲವು ಸಲ ಲೈಟ್ ಹಚ್ಚೋದ್ರಿಂದ ಮನೆಯವ್ರಿಗೆ ಅನಾನುಕೂಲ ಆದಾಗ ಸ್ವಲ್ಪ ಬೇಯಿಸ್ಕೊಳ್ತೇನೆ, ಆದರೂ ಪರವಾಗಿಲ್ಲ, ಅವರು ಸಹಕಾರ ಮಾಡ್ತಾರೆ. ಆದ್ದರಿಂದಾಗಿ ಋಷಿಕೇಶನ ನೆನಪು ಕೇವಲ ಇಂದ್ರಿಯ ನಿಗ್ರಹಕ್ಕೆ ಅಷ್ಟೇ ಅಲ್ಲ, ಕೇವಲ ಮನೋನಿಗ್ರಹಕ್ಕೆ ಅಷ್ಟೇ ಅಲ್ಲ, ಭೂತ ಪ್ರೇತ ಬಾಧೆಗಳನ್ನು ಕೂಡ ದೂರ ಮಾಡಲಿಕ್ಕೆ ಋಷಿಕೇಶನ ಹೆಸರು ನಮಗೆ ವಿಶೇಷವಾದ ರೀತಿಯಲ್ಲಿ ಸಹಾಯಕವಾಗಿದೆ. ನಾನು ಅಲ್ಲಿಂದ ಬಂದಾಗ ಗುರುಗಳಿಗೆ ಈ ಕಥೆ ಹೇಳಿದೆ. ನನ್ನ ಗುರುಗಳಿಗೆ, ನಾನಿನ್ನೂ ವಿದ್ಯಾಪೀಠದಿಂದ ಹೊರಗೆ ಬಂದಿರಲಿಲ್ಲ. ಆನಂತರ ನಾನು ಅಲ್ಲಿಂದ ಸುಧಾಮಂಗಳಾಗಿತ್ತು ನನಗೆ. ಆಗ ಅವರು ಸ್ವಲ್ಪ ಬೈದರು. ಅವರು ಇಲ್ಲ, ಈಗೇನೋ ಸರಿ ಹೋಗಿದೆ, ಎಲ್ಲ ಸರಿ, ಕೆಲವು ಸಲ ಆಸುರಿ ಶಕ್ತಿಯು ಹೆಚ್ಚಿರ್ತದೆ, ಒಬ್ಬನೇ ಹೊರಡೋದು ಸ್ವಲ್ಪ ಕೆಲ ಅನಾನುಕೂಲ ಆಗ್ತದೆ, ಆದರೂ ಹಿರಿಯ ಗುರುಗಳ ಆಶೀರ್ವಾದದಿಂದ ನೀನು ಸುರಕ್ಷಿತನಾಗಿದ್ದೀರಿ, ದೇವರ ಅನುಗ್ರಹ ಮಾಡಲಿ ನಿನ್ನ ಮೇಲೆ ಅಂತ ಹೇಳಿದರು. ಅದಕ್ಕೋಸ್ಕರ ಈ ಶ್ಲೋಕ ತಪ್ಪದೇ ಹೇಳಿ. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಶ ಭೀತಾನಿ ದಿಶೋ ದ್ರವಂತಿ
ಸರ್ವೇ ನಮಸ್ಯಂತೆ ಚ ಸಿದ್ಧಸಂಘ. ಈಗ ನಾನು ಹೋದ್ಮೇಲೆ ನಂತರ 10 ವರ್ಷದ ನಂತರ ಹೋದಾಗಲ್ಲಿ ಯಾರೋ ಡಾಕ್ಟರ್ ಆ ಸ್ಥಳ ತೆಗೆದುಕೊಂಡು ಪೂರಾ ಡಿಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಿಕೊಂಡಿದ್ದಾರೆ. ಆ ಸ್ಥಳ ಇನ್ನೂ ಅಲ್ಲೊಂದು ಹನುಮಂತ ದೇವರ ಗುಡಿ ಇದೆ, ಅದರ ಎದುರಿಗಿನ ರೋಡಿನ ಹೆಸರು ನಾನು ಮರ್ತೋಗಿದ್ದೇನೆ. ಇವತ್ತಿಗೂ ಆ ಮನೆಯನ್ನು ನೋಡ್ಬೋದು. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರರಿಷ್ಯತ್ಯನುರಜ್ಯತೆ ಚ ರಕ್ಷಾಂಶ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತೆ ಚ ಸದ್ದಂಗಾ. ಅಥವಾ ಅಗ್ನಿಶೋಮಾದ್ಯಂತರ್ಯಾಮಿತಯ. ಅಗ್ನಿಶೋಮ ಅಂತ ತಿಳ್ಕೊಂಡು ಅಂಥೇಳಿ ಆಗಲೇ ನಾನು ಹೇಳಿದಂತೆ ಅಗ್ನಿ ಮತ್ತು ಸೋಮ ಸಂಬಂಧಿತವಾದ ಯಾಗ. ಆ ಯಾಗದಿಂದ ಪರಮಾತ್ಮನೇ ಅದಕ್ಕೆ ಅದ್ವಿತೀಯತೆ ಆದ್ದರಿಂದಾಗಿ ಆ ಹೋಮದಿಂದ ಬರುವ ಪುಣ್ಯದಿಂದ ಏನು ಸಂತೋಷ ಇರ್ತದೆ ಅಂಥ ಸಂತೋಷವನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಋಷಿಕೇಶ ಅಂತ ತಿಳ್ಕೊಂಡಂಥ ಹೆಸರು. ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಈ ಸಂದರ್ಭವನ್ನು ಉಲ್ಲೇಖ ಮಾಡಿದ್ದಾರೆ. ಹರ್ಷ ಅಂತಿಕೊಂಡಂತಂದರೆ ಸಂತೋಷ. ಯಾವನಲ್ಲಿ ಸಂತೋಷ ಇದೆ ಅವನು ಹೃಷಿ. ಹೃ ಅಂದರೆ ಹರ್ಷ. ಹರ್ಷತುಷ್ಟವು ಅಂತಿಕೊಂಡಂತನೋ ಧಾತು. ಯಾವನು ಸಂತುಷ್ಟನಾಗಿದ್ದಾನೆ ಅವನಿಗೆ ಹೃಷಿ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಆ ನಂತರ ಕ ಅಂದರೆ ಸುಖ. ಈಶ ಅಂತ ತಿಳ್ಕೊಂಡಂತಂದರೆ ಸ್ವಾಮಿ. ಅಂದರೆ ನಮ್ಮ ಇಂದ್ರಿಯದ ಸ್ವಾಮಿಯಾದ ಋಷಿಕೇಶನ ಹೆಸರು ತೆಗೆದುಕೊಂಡರೆ ಸಂತೋಷ ಸುಖ ಎಲ್ಲೂ ಪ್ರಾಪ್ತಿಯಾಗ್ತದೆ. ಹರ್ಷ ಸಂತೋಷ ಅಸ್ಯ ಅಸ್ತೀತಿ ಹೃಷಿ. ಕಂ ಸುಖಂ ಹೃಷೀಕ ಪ್ಲಸ್ ಈಶಃ ಹೃಷಿಕೇಶ. ಆನಂದ ಸುಖಗಳ ಸ್ವಾಮಿಯಾಗಿ ನಮಗೆ ಆನಂದ ಸುಖಗಳನ್ನು ಕೊಡ್ತಾನೆ ಪರಮಾತ್ಮ ಹೃಷಿಕೇಶ ಶಬ್ದವನ್ನು ಉಚ್ಚಾರಣೆ ಮಾಡೋದರಿಂದಾಗಿ. ಅಂತಂದರೆ ಸುಖ ಸಂತೋಷ ಐಶ್ವರ್ಯ ಕೊಡುವ ಹೆಸರು ಅಂತಿಕೊಂಡಂತನ್ನುವ ಮಾತು ಮಹಾಭಾರತ ಉದ್ಯೋಗ ಪರ್ವದಲ್ಲಿ ಬಂದಿದೆ. ನಮಗೆ ಋಷಿಕೇಶ ಅಂತ ತಿಳ್ಕೊಂಡಂತನ ಹೆಸರು. ಆನಂತರ 12ನೇ ಹೆಸರು ಈಚ ಕಶ್ಚ ಈಶಾಶ್ಚ ಈಕೇಶಾಹ. ಈ ಅಂತ ತಿಳ್ಕೊಂಡಂತಂದರೆ ಲಕ್ಷ್ಮಿ. ಲಕ್ಷ್ಮಿಗೆ ಈ ಅಂತ ಹೆಸರಿದೆ, ಭಗವಂತನಿಗೆ ಅ ಅಂತ ಹೆಸರಿದೆ. ಒಂದು ವೇಳೆ ಗಂಡನ ಹೆಸರು ದೇವರ ಹೆಸರಿದ್ದರೆ ಅ ಅಂತಕೊಂಡಂತ ಕರೆದ್ರೆ ನೀವು ಹೆಂಡತಿ ಕರೆದಾಗ ಬೋರ್ಡ್ ಬರಬೇಕು. ಗಂಡ ಹೆಂಡತಿಯನ್ನು ಈ ಅಂತ ಕರೆದ್ರೆ ಓಟ್ ಬರಬೇಕು. ಈ ಅಂದರೆ ಲಕ್ಷ್ಮಿ. ಈ ಅಂದರೆ ಲಕ್ಷ್ಮಿ. ಆನಂತರ ಕ ಅಂದರೆ ಬ್ರಹ್ಮ. ಎರಡೂ ಸೇರಿದರೆ ಈ ಕೌ ಅಂತಾಗ್ತದೆ. ತಯೋ ಈಶಃ ಈ ಕೇಶಃ. ಅವರ ಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಈ ಕೇಶ. ಹೃಷಿಚಾಚ ಅಸೌ ಈ ಕೇಶಃ ಋಷಿಕೇಶ. ಸತ್ಯಸಂಧರು ಈ ವಿಚಾರ ನಮಗೆ ತಿಳಿಸಿದ್ದಾರೆ. ಕ ಅಂದರೆ ಬ್ರಹ್ಮ, ಈ ಅಂದರೆ ಲಕ್ಷ್ಮಿ, ಈಚ ಕಶ್ಚ ಈ ಕೌ. ಈ ಕೌ ತಯೋ ಈಶಃ ಈ ಕೇಶಃ. ಆನಂತರ ಹೃಷಿತ್ವಾಚ್ಚ
ಋಷೀಚ ಅಸೌ ಈಕೇಶ ಋಷಿಕೇಶ. ಮಹಾ ಆನಂದಪೂರ್ಣನು ಮತ್ತು ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಸ್ವಾಮಿಯೂ ಆಗಿರ್ತಕ್ಕಂಥ ಭಗವಂತನಿಗೆ ಋಷಿಕೇಶ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಥವಾ ಈಚ, ಈ ಅಂದರೆ ಲಕ್ಷ್ಮಿ, ಕ ಅಂತಕೊಂಡಂತಂದರೆ ಬ್ರಹ್ಮ, ಆ ನಂತರ ಈಶ ಅಂತಕೊಂಡಂತಂದರೆ ರುದ್ರದೇವರು, ಈಚ ಕೇಚ ಈಶಾಹ ಈಕೇಶಾಹ ಲಕ್ಷ್ಮೀ ಬ್ರಹ್ಮರುದ್ರರು, ಹೃಷಿಣಃ ಏನ ಸಹ, ಯಾವನಿಂದ ಯಾವಾಗಲೂ ಸಂತೋಷವನ್ನು ಅನುಭವಿಸ್ತಾರೆ. ಋಷಿಕೇಶ, ಈ ಕೇಶ ನಂತರ ಬರ್ತದೆ, ಋಷಿಕ ಮೊದಲು ಬರ್ತದೆ. ಸಂತೋಷಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ರಾಮಕೃಷ್ಣರ ಹೆಸರನ್ನು ನಾವು ತೆಗೆದುಕೊಂಡಿದ್ದರೆ ಆಗ ಪರಮಾತ್ಮನ ಈ ಹೆಸರು ನಮಗೆ ನೆನಪಿಗೆ ಬರ್ತದೆ. ಆದ್ದರಿಂದ ಋಷಿಕೇಶ. ಹರ್ಷ ಹೇತು ಭಗವತ್ ಸ್ಮರಣ ಅಂತಿಕೊಂಡಂಥೇಳಿ. ಆದರೆ ಒಂದು ಮಾತ ನೆನಪಿನಲ್ಲಿಟ್ಕೊಳ್ಬೇಕು. ಪದ್ಮಪುರಾಣದಲ್ಲಿ ಬಂದಿದೆ, ಭಾಗವತ್ ತಾತ್ಮ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಯತ್ರಾಪಿತು ಹರೇರ್ನಾಮ ತದನ್ಯತ್ರ ಪ್ರಯೋಜ್ಯತೆ ತದಂತರ ಹರೇಸ್ತತ್ ಗಿರೀತಿ ನಾಣ್ಯತಾ ಭವೇತ್. ಒಬ್ಬನ ಹೆಸರು ಶ್ರೀನಿವಾಸ ಅಂತ ಇರ್ತದೆ. ಏನಪ್ಪ ತಿಮ್ಮಪ್ಪ ತಿರುಪತಿ ಶ್ರೀನಿವಾಸನೇ ಇವನು ಅನ್ಲಿಕ್ಕೆ ಹೋಗಬೇಡಿ. ನನ್ನ ಅಂತರ್ಯಾಮಿಯಾದ ಶ್ರೀನಿವಾಸನ ಹೆಸರದು ಅಷ್ಟೇ. ಮಾಧವ ಅಂತ ಹೆಸರು ಬರ್ತದೆ, ಅವನ ಅಂತರ್ಯಾಮಿಯಾದ ಪರಮಾತ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದರೆ ನಮಗೆಲ್ಲ ಹೆಸರು ಬಂದದ್ದು ದೇವರ ಹೆಸರು, ಆದರೆ ಹೆಸರಿನಂತೆ ಇರುವವನು ಪರಮಾತ್ಮ. ಆದ್ದರಿಂದ ಅವನಿಗೆ ಋಷಿಕೇಶ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಬ್ರಹ್ಮಾಂತರ್ಯಾಮಿಯಾದ ಋಷಿಕೇಶ ಸಂಪೂರ್ಣ ಜಗತ್ತನ್ನು ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಎಲ್ಲರಿಗೂ ಆನಂದವನ್ನು ಕೊಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಋಷಿಕೇಶ ಅಂತ ತಿಳ್ಕೊಂಡಂತೇಳಿ ಹೆಸರು. ಇದಿಷ್ಟು ನಿನ್ನೆ ಅರ್ಧದಲ್ಲಿ ಬಿಟ್ಟ ಋಷಿಕೇಶ ಶಬ್ದದ ಅರ್ಥದ ವಿಸ್ತಾರ ಇದು. ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಎಷ್ಟು ರೀತಿಯಿಂದ ಇದರ ಪರಿಭಾಷೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಪೂರ್ತಿ ಕೃತಜ್ಞರಾಗಲೇಬೇಕು. ಶ್ರೀಮದಾಚಾರ್ಯರಿಗೆ ಮತ್ತು ನಮ್ಮ ಪರಂಪರೆಯಲ್ಲಿ ಬಂದ ಟೀಕಾಕೃತ್ಪಾದಾದಿ ಗುರುಗಳನ್ನು ನೆನೆಸದೇ ಇದ್ದರೆ ನಾವು ಕೃತಜ್ಞರು ಅಂತ ಹಂಚ್ಕೊಳ್ತೇವೆ. ಆದ್ದರಿಂದಾಗಿ ಋಷಿಕೇಶ ಶಬ್ದವನ್ನು ನಾವು ಹೇಳ್ತಾ ಇರೋಣ. ಇಂದ್ರಿಯಗಳ ಸುಖವೂ ಸಿಗ್ತದೆ, ಇಂದ್ರಿಯಗಳ ಏಕಾಗ್ರತೆಯೂ ಬರ್ತದೆ. ಅಷ್ಟೇ ಅಲ್ಲ, ಋಷಿಕೇಶ ಹೆಸರು ತೆಗೆದುಕೊಳ್ಳುವುದರಿಂದಾಗಿ ಭೂತಪ್ರೇತ ಪಿಶಾಚಾದಿಗಳು ಓಡಿ ಹೋಗ್ತವೆ. ಆದ್ದರಿಂದ ನಿಶ್ಚಂಶಯವಾಗಿ ಪರಮಾತ್ಮನ ಋಷಿಕೇಶ ನಾಮಸ್ಮರಣ ಮಾಡಿ ಭಯ ಬಂದಾಗ ಈ ಶ್ಲೋಕ ಹೇಳಿ ನನಗೆ ನೆನಪಿದೆ, ನನಗೆ ಅನುಭವ ಇದೆ. ನನಗೆ ಯಾವಾಗಲೂ ಕೆಟ್ಟ ಕನಸು ಬಿದ್ದಾಗ ಯಾರೋ ಬೆನ್ನಟ್ಟದಂತೆ ಹಾಗೆ ಆದಾಗ ನಾನು ಕನಸಿನಲ್ಲಿ ಸ್ಥಾನೀಯ ಋಷಿಕೇಶ ಅಥವಾ ಪ್ರಕೀರ್ತಿ ಶ್ಲೋಕ ಹೇಳ್ತಾ ಇರ್ತಾರೆ. ಅಭ್ಯಾಸ ಆಗಿಬಿಟ್ಟೆ. ಆಗ ನೆನಪಿಗೆ ಬರ್ತವೆ, ಏನೋ ಕೆಟ್ಟ ಕನಸು ಇದಿರ್ಬೋದು ಅಂತ ತಿಳ್ಕೊಂಡಂತ ದೇವರು ಅದನ್ನು ದೂರ ಮಾಡಿದ ಅಂತ. ಆದ್ದರಿಂದಾಗಿ ಋಷಿಕೇಶನ ಮೇಲೆ ನಾವು ವಿಶ್ವಾಸ ಇಡೋಣ, ಅವನನ್ನು ನಂಬೋಣ, ದುಷ್ಟಶಕ್ತಿಗಳನ್ನು ದೂರ ಮಾಡಿ ಆ ಪರಮಾತ್ಮನ ಅನುಗ್ರಹದಿಂದ ಆನಂದ ಸುಖಗಳನ್ನು ಪಡೆಯೋಣ. ಇತಿ ಕಥಾ ಪ್ರಸಕ್ತಿ. ಹರಿ ಓಂ. ಹರಿ ಓಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ.
ಮುಗಿತಾ ಇರುವಾಗಲೇ ಬಾಜಾ ಭಜಂತ್ರಿ ಆಯಿತು ಏನು ಫೋನಿಂದ. ಕೃಷ್ಣಾರ್ಪಣ ಮಸ್ತು.